ಸರ್ವೇಪಿ ಸುಖಿನಃ ಸಂತು. ಇಂದು ಫಾಲ್ಗುಣ ಮಾಸ ಶುಕ್ಲ ಪಕ್ಷದಲ್ಲಿ ಮಾರ್ಚ್ 3ನೇ ತಾರೀಕು ಸೋಮವಾರ ಮತ್ತು ಇಂದು ರೇವತಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಕರ್ಕ, ವೃಶ್ಚಿಕ ಮತ್ತು ಕುಂಭ ರಾಶಿಯವರಿಗೆ ಸಂಸಾರ ಮುಖ್ಯವಾಗುತ್ತೆ. ಮದುವೆಯಾದವರಿಗೆ ದಾಂಪತ್ಯದಲ್ಲಿ, ಸಂಸಾರದಲ್ಲಿ ಗಂಡ ಅಥವಾ ಹೆಂಡತಿ ಮತ್ತು ಮಕ್ಕಳು ಮುಖ್ಯರಾಗ್ತಾರೆ. ಯಾರಿಗೆ ಇನ್ನೂ ಮದುವೆ ಆಗಿಲ್ವೋ ಅಂತಹವರಿಗೆ ಯಾರ ಜೊತೆಗೆ ಮದುವೆ ಆಗಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಥವಾ ಕೊಲೀಗ್ಗಳು ಇತ್ಯಾದಿಗಳು ಯಾರೊಂದಿಗೆ ನೀವು ದೈನಂದಿನ ಒಡನಾಟಗಳನ್ನು ಮಾಡ್ತೀರಿ ಅಂತಹವರು ನಿಮಗೆ ಇಂದು ಮುಖ್ಯರಾಗ್ತಾರೆ. ಮತ್ತೆ ನಿಮ್ಮಗಳ ಮಧ್ಯೆ ಇಂದು ನೀವು ಅಭಿಮಾನ ಅಡ್ಡ ಬರೋದಕ್ಕೆ ಬಿಟ್ಟರೆ ಸ್ವಲ್ಪ ತೊಂದರೆಗಳಾಗತ್ತೆ. ಮೆಕ್ಕಿನಂತೆ ನಿಮ್ಮ ಅಭಿಮಾನವನ್ನು ಹಿಂದಿಟ್ಟು ಕೆಲಸಗಳನ್ನು ಮಾಡ್ಕೊಳ್ತಾ ಹೋದರೆ ಅನೇಕರಿಗೆ ಇಂದು ರಾಜಯೋಗ ಪ್ರಾಪ್ತಿಯಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ, ಸುಖ ಹೆಚ್ಚಾಗತ್ತೆ. ಆದ್ದರಿಂದ ಇಂದು ಸ್ವಲ್ಪ ಅಭಿಮಾನವನ್ನು ಪಕ್ಕಕ್ಕಿಟ್ಟು ಎಲ್ಲರೊಡನೆ ವಿನಯದಿಂದ ಮತ್ತು ಬಹಳ ಹೃತ್ಪೂರ್ವಕವಾಗಿ ನೀವು ಮಾತನಾಡಬೇಕಾಗುತ್ತೆ. ಇಂತಹ ಫಲ ಕರ್ಕ, ವೃಶ್ಚಿಕ ಮತ್ತೆ ಕುಂಭರಾಶಿಯವರಿಗೆ. ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತೆ ಮೀನ ಈ ರಾಶಿಗಳಿಗೆ ಇಂದು ಬಹಳನೇ ಶುಭವಾದಂತಹ ಫಲ ಇದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮಿತ್ರರಿಂದ ಸಹಕಾರ ಪ್ರಾಪ್ತಿಯಾಗುವುದಿದೆ. ಬಾಸ್ಗಳು ಇತ್ಯಾದಿಗಳು ಎಲ್ಲರೂ ಕೂಡ ನಿಮಗೆ ಸಹಕಾರವನ್ನು ಕೊಡ್ತಾರೆ. ಮತ್ತೆ ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ಕೆಲಸಗಳಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ನಿಭಾಯಿಸಿ ನೀವು ಶಭಾಷ್ ಅನ್ನುವಂತಹ ಒಂದು ರಿಮಾರ್ಕ್ ಅಥವಾ ಬಹಳ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೀರಿ ಅಂತ ಪ್ರಶಂಸೆಯನ್ನು ಕೂಡ ಕೇಳ್ತೀರಿ. ಅನೇಕರಿಗೆ ಧನಾಗಮದ ಸೂಚನೆಗಳು ಇದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಗೌರವ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಸಿಂಹ ಮತ್ತೆ ಮೇಷ, ಧನು ಈ 3 ರಾಶಿಗಳಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ ಆಗಿದೆ. ಯಾರ್ಯಾರು ಬಿಸ್ನೆಸ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ, ನಿಮಗೆ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ಗಳಲ್ಲಿ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳ್ತೀವಿ, ಅದು ಬರಬಹುದು. ಮತ್ತೆ ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಒಡಕು ಕಾಣುತ್ತೇನೋ ಅನ್ನೋಂತಹ ಭಯಗಳು ನಿಮ್ಮನ್ನ ಕಾಡಬಹುದು. 2 ದಿನಗಳು ಮಾತ್ರ ಈ ಭಯಗಳಿರುತ್ತೆ. ಯಾಕೆಂದ್ರೆ ಅವರಿಗೂ ಕೂಡ ಸ್ವಲ್ಪ ಭಾವನೆಗಳಲ್ಲಿ ವ್ಯತ್ಯಾಸ ಇತ್ಯಾದಿಗಳು ಆಗೋದಿರುತ್ತೆ. ಆದ್ದರಿಂದ ಈ 3 ರಾಶಿಗಳಿಗೆ ಇಂದು ಮುಖ್ಯ ನಿರ್ಧಾರ ಯಾವುದೂ ಬೇಡ. ಮಿಕ್ಕಿನಂತೆ ನಿಮಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಇಂದು ಸಾಲಿಟ್ಯೂಡ್ ಅಥವಾ ನೀವು ಒಬ್ಬರೇ ಇರಬೇಕು, ನನ್ನ ಪಾಡಿಗೆ ನಾನು ಸಮಯವನ್ನು ಕಳೀಬೇಕು ಅನ್ನುವಂತಹ ಒಂದು ಭಾವನೆ ಈ 3 ರಾಶಿಗಳಲ್ಲಿ ಇರೋರಿಗೆ ಬರ್ತಾ ಇರುತ್ತೆ. 2 ದಿನಗಳ ತನಕ ಸ್ವಲ್ಪ ಮೆಡಿಟೇಟಿವ್ ಮೂಡಲ್ಲಿ ಇರ್ತೀರಾ. ಇದಾದ ನಂತರ ನಿಮಗೆ ಎಲ್ಲವೂ ಕೂಡ ಪುನಃ ಶುಭವಾಗುತ್ತೆ. ಇದು ಮೇಷ, ಸಿಂಹ ಮತ್ತೆ ಧನು ರಾಶಿಗಳಿಗೆ. ಪುನಃ ನಾಳೆ ನಿಮ್ಮ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಈ ಚಾನಲ್ನ ನೋಡ್ತಾ ಇರಿ. ಮತ್ತೆ ನಿಮಗೆ ಏನಾದರೂ ಸಂದೇಹಗಳಿದ್ದರೆ ಅಥವಾ ನಿಮ್ಮ ಜ್ಯೋತಿಷ್ಯವನ್ನು ತಿಳಿಯೋದಕ್ಕೋಸ್ಕರ ಕಾಮೆಂಟ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಮತ್ತು ಪ್ಲೇಸ್ ಆಫ್ ಬರ್ತ್ ಇದನ್ನು ಕಾಮೆಂಟ್ನಲ್ಲಿ ನೀವು ಹಾಕಿ. ಎಷ್ಟು ಆಗುತ್ತೋ ಅಷ್ಟು ಜನರಿಗೆ ನಾನು ಖಂಡಿತವಾಗ್ಲೂ ಉತ್ತರವನ್ನು ಕೊಡ್ತೇನೆ. ವಾರದಲ್ಲಿ ಒಮ್ಮೆ ಉತ್ತರವನ್ನು ಕೊಡ್ತೇನೆ ಫ್ರೀಯಾಗಿ. ಆದ್ದರಿಂದ ಈ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಎಕ್ಸಾಕ್ಟ್ ಟೈಮ್ ಬೇಕು. ಮತ್ತು ಸ್ಥಳಕ್ಕೆ ಕೆಲವರು ಲಾಂಜಿಟ್ಯೂಡ್, ಲ್ಯಾಟಿಟ್ಯೂಡ್ ಎಲ್ಲ ಹಾಕಿ ಬಿಡ್ತಾರೆ. ಆ ರೀತಿ ಬೇಡ. ಡಿಸ್ಟ್ರಿಕ್ಟ್ ಯಾವುದು ನೀವು ಹುಟ್ಟಿದ್ದು ಅಂತ ಹಾಕಿ ನಾನೇ ನಿಮ್ಮ ಜಾತಕವನ್ನು ಜನರೇಟ್ ಮಾಡಿ ಅದರ ಮೂಲಕ ನಿಮಗೆ ಉತ್ತರವನ್ನು ಕೂಡ ಕೊಡ್ತೀನಿ. ಯಾವುದಕ್ಕೆ ಸಾಧ್ಯವಿರುತ್ತೋ ಅಂಥದ್ದೆಲ್ಲದಕ್ಕೂ ಉತ್ತರವನ್ನು ಕೊಡ್ತೀನಿ. ಯಾವುದಕ್ಕೆ ಇಲ್ಲಿ ಟೈಪ್ ಮಾಡಿ ಉತ್ತರ ಹೇಳೋದಕ್ಕೆ ಸಾಧ್ಯವಿರುವುದಿಲ್ಲವೋ ಅಂತಹದಕ್ಕೆ ನಾವು ಅಪಾಯಿಂಟ್ಮೆಂಟ್ ಸಿಸ್ಟಮನ್ನು ಈಗ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಅದು ತಯಾರಾಗುತ್ತೆ. ಆಗ ನೀವು ಇಮೇಲ್ ಮಾಡಬಹುದು ಅಥವಾ ಟೆಲಿಫೋನ್ನಲ್ಲಿ ಮಾತಾಡೋದಕ್ಕೆ ಅಪಾಯಿಂಟ್ಮೆಂಟ್ಸ್ ತಗೋಬಹುದು. ಆದ್ದರಿಂದ ಕಾಮೆಂಟ್ ಮಾಡಿ, ನಿಮಗೆ ಉತ್ತರವನ್ನು ನಾವು ನೀಡ್ತೇವೆ. ಶುಭಮಸ್ತು.